ರಾಜ್ಯಪಾಲರ ಭಾಷಣ ಬ್ರಹ್ಮಾಸ್ತ್ರ ಆಯ್ತಾ ಅನ್ನುವಂಥದ್ದು ಈಗಾಗಲೇ ರಾಜ್ಯಪಾಲರು ಹೀಗೆ ಮಾಡಲಿ ಅಂತಾನೆ ಹೇಳ್ತಾ ಇರೋದು. ಯಾಕಂದ್ರೆ ನನಗೆ ಗೊತ್ತಿದೆ, ನಾನು ಅವ್ರಿಗೆಲ್ಲ ಸಹಾಯ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ, ಮಾಡಿಸ್ಕೊಂಡವ್ರಿಗೆ ಗೊತ್ತಿದೆ. ನಾನು ಅವ್ರಿಗೆ ಹೇಳ್ತೇನೆ. ಕಾಂಗ್ರೆಸ್ ಸರ್ಕಾರ ವರ್ಸಸ್ ಸ್ಯಾಂಡಲ್ವುಡ್ ಫೈಟ್ ಟೀಕೆ ಮಾಡ್ಲಿ ಎಂದೇ ನಾನು ಹೇಳಿರೋದು. ನಟ್ಟು ಬೋಲ್ಟು ಹೇಳಿಕೆ ಬಗ್ಗೆ ಮತ್ತೆ ಸಮರ್ಥಿಸಿಕೊಂಡ ಡಿಕೆಶಿ. ವಿದೇಶದಿಂದ ಅಕ್ರಮವಾಗಿ ಚಿನ್ನ ಸಾಗಾಟ ಆರೋಪ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಟಿ ಅರಣ್ಯರಾವ್ ವಶಕ್ಕೆ, ಕಸ್ಟಮ್ಸ್ ಅಧಿಕಾರಿಗಳಿಂದ ವಿಚಾರಣೆ. ರಿಪಬ್ಲಿಕ್ ವರದಿ ಬಳಿಕ ಎಚ್ಚೆತ್ತ ಮೈಸೂರು ಪಾಲಿಕೆ. ವ್ಯಾಪಾರ ರಹಿತ ವಲಯ ಬೋರ್ಡ್ ತೆರವು, ನಿಟ್ಟುಸಿರು ಬಿಟ್ಟ ಬೀದಿ ಬದಿ ವ್ಯಾಪಾರಿಗಳು. ಗುಜರಾತ್ನ ವಂತಾರಾಕ್ಕೆ ಮೋದಿ ಭೇಟಿ. ರಕ್ಷಣೆಗೆ ಒಳಗಾದ ಪ್ರಾಣಿಗಳಿಗೆ ಕಾಳಜಿ, ವನ್ಯಜೀವಿಗಳನ್ನ ಕಂಡು ಸಂಭ್ರಮಿಸಿದ ಪ್ರಧಾನಿ. ಇದ್ದಾರೆ ಆನಂದ. ಬಿಜೆಪಿ ನಾಯಕರ ವಿನೂತನ ಪ್ರತಿಭಟನೆ ಅಥವಾ ಇದನ್ನ ಪಾಲಿಟಿಕ್ಸ್ನ ಮತ್ತೊಂದು ಮಜಲು ಅಂತ ಕರೆಯೋದ ಇವತ್ತಿನ ಇಡೀ ದಿನದ ಕಾರ್ಯಕ್ರಮ. ಅದರಲ್ಲೂ ಭತ್ತ ನಾಟಿ ಮಾಡುವವರಿದ್ದಾರೆ. ವಿಜಯೇಂದ್ರ ಅವರೇ, ಏನೆಲ್ಲ ಇದೆ ರೂಪುರೇಷೆ ಕಾರ್ಯಕ್ರಮದ್ದು? ಯಾವ ರೀತಿ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ ರಾಜ್ಯದ ಜನರಿಗೆ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ? ಸ್ಮಿತಾ, ಕಳೆದ ಮುಂಗಾರು ಬೆಳೆ ಸಂದರ್ಭದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಪಾಂಡುಪುರದ ಸೀತಾಪುರದ ಬಳಿ ಭತ್ತದ ನಾಟಿಯಲ್ಲಿ ಭಾಗವಹಿಸಿದ್ರು. ಆ ಮೂಲಕ ರೈತರಿಗೊಂದಷ್ಟು ಒಂದಷ್ಟು ಉತ್ತೇಜನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಆ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿತ್ತು. ಅದೇ ಒಂದು ಕಾರ್ಯಕ್ರಮವನ್ನ ಕಾಪಿ ಮಾಡದಂತೆ ಬಿಜೆಪಿ ಅವರು ಕಾಣಿಸ್ತಾ ಇದೆ. ಯಾಕೆಂದ್ರೆ ಇವತ್ತು ಕೊತ್ತತ್ತಿ ಬಳಿಯ ಒಂದು ಗದ್ದೆಯಲ್ಲಿ ಈಗ ವಿಜಯೇಂದ್ರ ಅವರು ಕೆಲವೇ ಕ್ಷಣದಲ್ಲಿ ಭತ್ತದ ನಾಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಏನು ಕುಮಾರಸ್ವಾಮಿ ಅವರ ಕಾರ್ಯಕ್ರಮ ಇತ್ತು, ಅದೇ ಕಾರ್ಯಕ್ರಮದಂತೆ ಈ ಕಾರ್ಯಕ್ರಮ ಕೂಡ ರೂಪುಗೊಂಡಿರುವಂತದ್ದು. ಈಗಾಗಲೇ ವಿಜಯೇಂದ್ರ ಅವರು ಆಗಮಿಸಿದ್ದಾರೆ. ಮಂಡ್ಯ ಹೊರವಲಯದಿಂದ ಆರಂಭ ಆದಂತ ಮೆರವಣಿಗೆ ಇದೀಗ ಕೊತ್ತತ್ತಿಗೆ ತಲುಪಿರುವಂತದ್ದು. ಸಾಕಷ್ಟು ಜನ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ಎತ್ತಿನ ಗಾಡಿಯಲ್ಲಿ ಮೆರವಣಿಗೆಯನ್ನ ಮಾಡಲಾಯಿತು. ಅದಕ್ಕೂ ಮುಂಚೆ ಅವರಿಗೆ ಕಬ್ಬಿನ ಹಾರವನ್ನ ಹಾಕಿದ್ರು. ಜೊತೆಗೆ ಟ್ರಾಕ್ಟರ್ ಅನ್ನ ಸ್ವತಃ ವಿಜಯೇಂದ್ರ ಅವರೇ ಚಲಾಯಿಸಿಕೊಂಡು ಬಂದ್ರು. ಆ ಮೂಲಕ ಇಡೀ ಕಾರ್ಯಕ್ರಮವನ್ನ ಸಂಭ್ರಮದಿಂದ ಏನು ಭಾಗವಹಿಸುತ್ತಿರುವಂತದ್ದು ಅವರು ಕೂಡ. ಜೊತೆಗೆ ಈ ಒಂದು ಕಾರ್ಯಕ್ರಮ ಯುವ ಮುಖಂಡ ಇಂಡುವಾಳ ಸಚ್ಚಿದಾನಂದ ಅವರ ನೇತೃತ್ವದಲ್ಲಿ ಆಯೋಜನೆ ಆಗಿರುವಂತದ್ದು. ಜೊತೆಗೆ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಆಯೋಜನೆ ಆಗಿರೋದ್ರಿಂದ ಇಂಡುವಾಳ ಸಚ್ಚಿದಾನಂದನೇ ಇಡೀ ಕಾರ್ಯಕ್ರಮದ ರೂಪುರೇಷೆಯನ್ನು ಸಿದ್ಧಪಡಿಸಿರುವಂತದ್ದು. ಈಗಾಗಲೇ ಸಾಕಷ್ಟು ಜನ ಬಂದಿದ್ದಾರೆ. ಕೆಲವೇ ಕ್ಷಣದಲ್ಲಿ ನಾಟಿ ಆರಂಭ ಆಗ್ತದೆ. ಈಗಾಗಲೇ ನಾಟಿ ಮಾಡೋದಕ್ಕೆ ವಿಜಯೇಂದ್ರ ಅವರು ಕೂಡ ಗದ್ದೆಯತ್ತ ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಬಂದಂತವರು ನೇರವಾಗಿ ಒಂದಷ್ಟು ನಾಟಿ ಹಸುಗಳಿದ್ದು, ಅಂದ್ರೆ ನಾಟಿ ತಳಿ ಎತ್ತುಗಳಿದ್ದು, ಅವನ್ನ ನೋಡಿ ವೀಕ್ಷಣೆ ಮಾಡಿ